ಇವತ್ತು ನಿಮಗೆ ಕಾಲಮಲ್ಲಿ ಬರುವಂತಹ ಸ್ಟೀಲ್ ರಾಡ್ಸ್ಗಳನ್ನು ಯಾವ ರೀತಿ ಕನೆಕ್ಟ್ ಮಾಡ್ತಾರೆ, ಯಾವ ವಿಧಾನದಲ್ಲಿ ಕನೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇವಾಗ ಕಾಲಮ್ ಆಗಿರ್ಬೋದು ಅಥವಾ ರಿಟರ್ನಿಂಗ್ ವಾಲ್ ಆಗಿರ್ಬೋದು, ಯಾವುದೇ ಒಂದು ಎಲಿಮೆಂಟ್ಸ್ಗೆ ಯಾವುದೋ ಒಂದು ಸ್ಟ್ರಕ್ಚರಲ್ ಎಲಿಮೆಂಟ್ಸ್ನ ಕನೆಕ್ಟ್ ಮಾಡಬೇಕಂತ ಹೇಳಿದ್ರೆ ರೈನ್ಫೋರ್ಸ್ಮೆಂಟನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಈಗ ರೈನ್ಫೋರ್ಸ್ಮೆಂಟನ್ನು ಇವಾಗ ಕಾಲಮಿಗೆ ಎಕ್ಸಾಂಪಲ್ ಕಾಲಮ್ ಸ್ಟ್ರಕ್ಚರಲ್ ಎಲಿಮೆಂಟಾಗಿ ಕಾಲಮನ್ನು ತಗೊಂಡ್ರೆ ನಾವು ಈಗ ಕಾಲಮಲ್ಲಿ ಬರುವಂತಹ ರೈನ್ಫೋರ್ಸ್ಮೆಂಟ್ನ ಒಂದ್ರ ಮೇಲೆ ಒಂದು ಈ ಥರ ಕನೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ಥರ ಕನೆಕ್ಟ್ ಮಾಡೋದಕ್ಕೆ ಎರಡು ವಿಧಾನ ಇದೆ. ಎರಡು ಥರದಲ್ಲಿ ನಾವು ಸ್ಟೀಲ್ ರಾಡ್ಸ್ನ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಒಂದು ಲ್ಯಾಪಿಂಗಿಂದ ಮಾಡ್ಬೋದು, ಮತ್ತೊಂದು ಬಂದು ಕಪ್ಲರ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಕನೆಕ್ಟ್ ಮಾಡ್ಬೋದು. ಕಾಲಮ್ ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರಿಗೆ ರೈಸ್ ಆಗ್ತಾ ಹೋಗುತ್ತೆ. ಆ ಕಾಲಮ್ಗೆ ಕನೆಕ್ಷನ್ ಹೆಂಗಾಗುತ್ತೆ ಅಂದರೆ ಅದು ಸ್ಟೀಲ್ ರಾಡ್ನು ಕೂಡ ಕನೆಕ್ಟ್ ಮಾಡ್ತಾ ಹೋಗಬೇಕು. ಇವಾಗ ಸ್ಟೀಲ್ ರಾಡ್ ಹಿಂಗಿರುತ್ತೆ, ಇದು ನೆಕ್ಸ್ಟ್ ಸ್ಟೀಲ್ ರಾಡನ್ನು ನೀವು ಇದಕ್ಕೆ ಕನೆಕ್ಟ್ ಮಾಡಬೇಕಂತ ಹೇಳಿದ್ರೆ ಅದೇ ಎರಡು ವಿಧಾನ ಇರುತ್ತೆ. ಅದರಲ್ಲಿ ಇವಾಗ ಲ್ಯಾಪಿಂಗಲ್ಲಿ ಹೆಂಗೆ ಅಂತಂದರೆ ಹಿಂಗೆ ಮಾಡ್ತಾ ಹೋಗ್ತಾರೆ ಅಂತಂದರೆ ಹಿಂಗೆ ಒಂದು ಸ್ಟೀಲ್ ರಾಡ್ ಇನ್ನೊಂದು ಸ್ಟೀಲ್ ರಾಡ್ನ ಕನೆಕ್ಟ್ ಮಾಡ್ತಾ ಹೋಗ್ತಾರೆ L/D ಲೆಂತ್ಗೆ. ಅಂತಂದರೆ ಇವಾಗ ಇದು 12 ಮೀಟರ್ ಹೈಟ್ ಇದೆ ಅಂದರೆ ದಟ್ ಡಿವೈಡೆಡ್ ಬೈ ಇದ್ರ ಡಯ ಎಷ್ಟಿದೆ ಅದನ್ನು ಡಿವೈಡ್ ಮಾಡಿದ್ರೆ ಒಂದು ಲೆಂತ್ ಬರುತ್ತೆ. ಆ ಲೆಂತ್ಗೆ ಈ ಸ್ಟೀಲ್ ರಾಡನ್ನು ಕೂರಿಸ್ಬಿಟ್ಟು ಲ್ಯಾಪಿಂಗ್ ಮಾಡ್ಕೊಂತ ಇದನ್ನು ಬೈಂಡ್ ಮಾಡಿಕೊಂಡು ಲ್ಯಾಪಿಂಗ್ ಮಾಡ್ತಾ ನೆಕ್ಸ್ಟ್ ಹಿಂಗೆ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಲ್ಯಾಪಿಂಗ್ ಆಗಿರುತ್ತೆ. ಇನ್ನೊಂದು ಟೈಪ್ ಬಂದುಬಿಟ್ಟು ಕಪ್ಲರ್ ಆಗಿರುತ್ತೆ. ಕಪ್ಲರಲ್ಲಿ ಅಂದರೆ ಇವಾಗ 20 mm ರಾಡ್ ಅಂತ ಹೇಳ್ಕೊಳ್ಳಿ, ಇದು 10 mm ರಾಡ್ ಅಂತ ಹೇಳುತ್ತೆ, ಅಥವಾ ಸೇಮ್ ಡಯಾನೂ ಆಗಿರ್ಬೋದು. ಸೊ ಇವಾಗ ಇವೆರಡರ ಮಧ್ಯೆ ಕನೆಕ್ಷನ್ ಬಂದು ಒಂದು ಮೆಟೀರಿಯಲಿಂದ ಆಗಿರುತ್ತೆ, ಅದನ್ನು ಕಪ್ಲರ್ ಅಂತ ಹೇಳ್ತೀವಿ. ಆ ಕಪ್ಲರ್ನ ಇದ್ರ ಮೇಲೆ ಪ್ಲೇಸ್ ಮಾಡಿ ಇದನ್ನು ಈ ನೆಕ್ಸ್ಟ್ ರಾಡನ್ನು ನಾವು ಹೊರಗಡೆ ಹಾಕಿ ರೊಟೇಟ್ ಮಾಡಬೇಕಾಗಿರುತ್ತೆ. ಆದರೆ ಒಮ್ಮೆ ಯೋಚನೆ ಮಾಡಿ, ಈ ಸ್ಟೀಲ್ ರಾಡು ಕೆಳಗಡೆ ಇರೋ ಸ್ಟೀಲ್ ರಾಡು ಮತ್ತು ಮೇಲ್ಗಡೆ ಇರೋ ಸ್ಟೀಲ್ ರಾಡು ಅಂಟ್ಕೋಬೇಕಂತ ಹೇಳಿದ್ರೆ ಮಧ್ಯದಲ್ಲಿ ಒಂದು ಕಪ್ಲರ್ ಇದ್ದರೆ ಮಾತ್ರ ಸಾಕಾಗಲ್ಲ. ಸೊ ಇವಾಗ ಕಪ್ಲರು ಸ್ಟೀಲ್ ರಾಡಿಗೆ ಫಿಟ್ ಆಗಬೇಕಂತ ಹೇಳಿದ್ರೆ ನಾವು ಕೆಳಗಡೆ ಇರುವಂತಹ ಸ್ಟೀಲ್ ರಾಡ್ನ ಥ್ರೆಡ್ಡಿಂಗ್ ಮಾಡಬೇಕು, ಅಂತಂದರೆ ಥ್ರೆಡ್ ಥರ ಮಾಡಬೇಕು. ಸೊ ಅವಾಗ ಅದರೊಳಗಡೆ ಕಪ್ಲರ್ ಫಿಟ್ ಆಗುತ್ತೆ. ಸೊ ಇನ್ನೊಂದು ಹಾಫ್ ಪೋರ್ಷನ್ ಕಪ್ಲರ್ನ ಮಾತ್ರ ಒಂದು ಸ್ಟೀಲ್ ರಾಡಿಗೆ ಫಿಟ್ ಮಾಡಿರ್ತೀವಿ, ಇನ್ನೊಂದು ಹಾಫ್ ಪೋರ್ಷನ್ ಲೆಫ್ಟ್ ಇರುತ್ತಲ್ಲ ಆ ಪೋರ್ಷನ್ಗೆ ನಾವು ಮೇಲ್ಗಡೆ ಇರುವಂತಹ ಸ್ಟೀಲ್ ರಾಡನ್ನು ರೊಟೇಟ್ ಮಾಡಿದ್ರೆ ಅದರಲ್ಲಿ ಫಿಟ್ ಮಾಡ್ತೀವಿ. ಹೀಗೆ ಕಪ್ಲರ್ ಅದು ಎರಡು ಸ್ಟೀಲ್ ರಾಡ್ ಮಧ್ಯೆ ಫಿಟ್ ಆಗುತ್ತೆ. ಸೊ ಇವಾಗ ಇದು ಸೇಮ್ ಡಯ ಆಗಿದ್ದರೆ ಸೇಮ್ ಕಪ್ಲರ್ನ ಯೂಸ್ ಮಾಡ್ಬೋದು, ಅಥವಾ ರೆಡ್ಯೂಸರ್ ಕೂಡ ಇರುತ್ತೆ. ರೆಡ್ಯೂಸರ್ ಅಂದರೆ ಯಾವ ಡಯ ಯೂಸ್ ಮಾಡ್ತಿದ್ರು ಅದಕ್ಕೆ ರೆಡ್ಯೂಸರ್ ಆಗಿ ಯೂಸ್ ಆಗುತ್ತೆ. ಅಂದರೆ ಈಗ 20 ಡಯ ಇಲ್ಲಿ ಸ್ಟೀಲ್ ಬಾರ್ ಯೂಸ್ ಮಾಡಿದರೆ 10 ಡಯ ಆಗಿದ್ದರೆ ಈ ರೆಡ್ಯೂಸರ್ ಕಪ್ಲರ್ನ ಯೂಸ್ ಮಾಡಿದ್ರೆ ಈ 20ಗೂ ಮತ್ತು 10ಗೂ ಒಂದೊಳ್ಳೆ ಲಾಕ್ ಆ್ಯಂಡ್ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ರೆಡ್ಯೂಸರ್ ಕಪ್ಲರ್ ಬಂದುಬಿಟ್ಟು ಇದು ಕಪ್ಲರ್ ಆಗಿರುತ್ತೆ. ಇವಾಗ ಕಪ್ಲರ್ ಇದೆಯಲ್ವಾ, ಇಟ್ ಹೆಲ್ಪ್ಸ್ ಇನ್ ಕನೆಕ್ಟಿಂಗ್ ದ ಕಾಲಮ್ಸ್ ಎಂಡ್ ಟು ಎಂಡ್. ಕಾಲಮ್ಸ್ನ ಎಂಡ್ ಟು ಎಂಡ್ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ ಲ್ಯಾಪಿಂಗ್ ಇದೆಯಲ್ಲ, ಇಟ್ ವಿಲ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಫರಿಂಗ್ ದ ಲೋಡ್ ಅಪ್ಪರಿಂದ ಲೋವರ್ ಪೋರ್ಷನ್ಸಿಗೆ. ಇಟ್ ವಿಲ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಫರಿಂಗ್ ದ ಲೋಡ್ ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಇನ್ ಕನೆಕ್ಟಿವಿಟಿಗೂ ಹೆಲ್ಪ್ ಮಾಡುತ್ತೆ. ಇದರಲ್ಲೇ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ. ಕಪ್ಲರ್ ಇದೆಯಲ್ಲ, ಕಪ್ಲರ್ ಇಟ್ ವಿಲ್ ಮೇನ್ಲಿ ಫೋಕಸ್ ಆನ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಹೇಳಿ? ಕಪ್ಲರ್ ಇಟ್ ವಿಲ್ ಮೇನ್ಲಿ ಫೋಕಸ್ ಆನ್ ದ ಎಕ್ಸ್ಟೆನ್ಷನ್ ಆಫ್ ದ ಕಾಲಮ್ಗೆ, ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿದ್ರೆ ಲ್ಯಾಪಿಂಗ್ ಬಂದ್ಬಿಟ್ಟು ಅದು ಲೋಡ್ ಟ್ರಾನ್ಸ್ಫರ್ದು ಕೂಡ ಹೆಲ್ಪ್ ಮಾಡುತ್ತೆ, ಅಂದರೆ ಅದ್ರ ಮೇಲೆ ಕೂಡ ಫೋಕಸ್ ಮಾಡುತ್ತೆ. ಇಟ್ ಫೋಕಸಸ್ ಆನ್ ಲೋಡ್ ಟ್ರಾನ್ಸ್ಫರ್ ಆ್ಯಂಡ್ ಆಲ್ಸೋ ಇನ್ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ, ಅದ್ರದ್ದು ಸ್ಟ್ರೆಂತ್ ಕೂಡ ಡ್ಯೂರಬಿಲಿಟಿ ಕೂಡ ಫೋಕಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಕನೆಕ್ಟಿವಿಟಿ, ಕಾಲಮ್ಸನ್ನು ಕನೆಕ್ಟ್ ಮಾಡೋದಕ್ಕೂ ಎಕ್ಸ್ಟೆನ್ಷನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡೋದು ಬಂದು ಲ್ಯಾಪಿಂಗ್ ಆಗಿರುತ್ತೆ.